ಸೊ ನಮಸ್ಕಾರ ಸ್ನೇಹಿತರೆ, ಅಂಬಿಟೆಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಿಮಗೆ ಥಂಬ್ನೇಲಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು. ಸೊ ನೀವು ಈಗ ವಿಡಿಯೋನಲ್ಲಿ ಬರ್ತಾರೆ ಫೋಟೋಸ್ಗಳನ್ನ ನೋಡಿದರೆ ನಿಮ್ಗೆ ಗೊತ್ತಾಗಿರ್ಬೋದು. ಸೊ ಇವತ್ತಿನ ವಿಡಿಯೋ ಎದ್ರ ಬಗ್ಗೆ ಇದೆ, ಯಾವ ರಿಲೇಟೆಡ್ ಇದೆ ಅಂತ ಸೊ ನೀವೆಲ್ಲ ಅಂದ್ಕೊಂಡಿದ್ದು ಕರೆಕ್ಟಾಗಿದೆ ಫ್ರೆಂಡ್ಸ್. ಸೊ ಈಗ PM ಕಿಸಾನ್ ಯೋಜನೆಯ 17ನೇ ಕಂತಿನ ಅಮೌಂಟ್ ಅದು ಯಾವಾಗ ಬರುತ್ತೆ ಅದನ್ನು ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಕ್ಸಾಕ್ಟಾಗಿ ನಿಮಗೆ ಯಾವ ತಾರೀಕಿಗೆ ಅಮೌಂಟ್ ಬರುತ್ತೆ ಮತ್ತು ಅದನ್ನು ಯಾವ ರೀತಿ ನಾವು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು. ಸೊ ನಿಮ್ಮದ ಅದು ಅಂದರೆ ನೀವು ಅದಕ್ಕೆ ಅರ್ಹತೆ ಇದ್ದೀರಾ ಇಲ್ವಾ, ಅಥವಾ ಯಾರಿಗೆ ಯಾವ ಜಿಲ್ಲೆಯಲ್ಲಿ ಯಾರ್ಯಾರಿಗೆ ಅಮೌಂಟ್ ಬಂದಿದೆ ಸೊ ಅದನ್ನು ಈ ಸಂಪೂರ್ಣವಾಗಿ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. PM ಕಿಸಾನ್ ಸಮ್ಮಾನ್ ಯೋಜನೆ, ಸೊ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಆಗಿ ನಿಮಗೆ ವೀಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾಕೆಂದ್ರೆ ನಾನು ಇದೇ ರೀತಿ ಹೊಸ ಮಾಹಿತಿನ ಅಪ್ಡೇಟ್ಸ್ನ ನಿಮಗೆ ಕೊಡ್ತಾ ಇರ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈಗ PM ಕಿಸಾನ್ ಯೋಜನೆ ಏನಿದೆ ಸೊ ಅದನ್ನು ಈಗ ಆಲ್ರೆಡಿ 16 ಕಂತು ಏನು ಬರಬೇಕಾಗಿತ್ತು ಅದು ಬಂದಿದೆ. ಈಗ 17ನೇ ಕಂತಿನ ಅಮೌಂಟ್ ಸೊ ಆದಷ್ಟು ಬೇಗ ಬಿಡ್ತಿದ್ದಾರೆ, ಕೆಲವು ಜಿಲ್ಲೆಗಳಿಗೆ ಬಂದಿದೆ ಫ್ರೆಂಡ್ಸ್. ಸೊ ಪೂರ್ತಿ ಇಂಡಿಯಾಗೆ ಈಗ ಬಿಡಬೇಕು ಅಂದರೆ ಅದಕ್ಕೆ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ಆ ಡೇಟ್ ಕೂಡ ನಿಮಗೆ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಆದರೆ ನೀವು ಆನ್ಲೈನಲ್ಲಿ ನಿಮ್ಮ ಜಿಲ್ಲೆಗೆ ಯಾರ್ಯಾರಿಗೆ ಬಂದಿದೆ ಮತ್ತು ಯಾರೆಲ್ಲ ಎಲಿಜಿಬಿಲಿಟಿ ಇದ್ದೀರಾ ಅದನ್ನು ಆನ್ಲೈನಲ್ಲೇ ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಸೊ ನಿಮ್ಗೇನಾದರೂ ಆ ಡೇಟ್ ಅಂದರೆ ನಾನು ಈಗ ನಿಮಗೆ ಒಂದು ಡೇಟ್ ಹೇಳ್ತೀನಿ. ಸೊ ಆ ಡೇಟಿಗೆ ನಿಮ್ಗೇನಾದರೂ ಅಮೌಂಟ್ ಬರಲಿಲ್ಲ ಅಂದರೆ ನೀವು ಹೋಗಿ ಆನ್ಲೈನಲ್ಲಿ ಚೆಕ್ ಮಾಡ್ಕೋಬೇಕು. ಆನ್ಲೈನಲ್ಲಿ ಯಾವ ರೀತಿ ಚೆಕ್ ಮಾಡಬೇಕು ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದ್ರ ಬಗ್ಗೆ ನಾವು ಆಲ್ರೆಡಿ ಒಂದು ವಿಡಿಯೋನ ಮಾಡಿರ್ತೀನಿ. ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ನೀವು ಆ ವಿಡಿಯೋನಲ್ಲಿ ನೋಡಿ ನೀವು ಅದನ್ನು ಅದೇ ರೀತಿ ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ ಫ್ರೆಂಡ್ಸ್. ಸೊ ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತದ್ದು. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿರ್ಬೋದು PM ಕಿಸಾನ್ ಯೋಜನೆ 17ನೇ ಕಂತು ದಿನಾಂಕ ಘೋಷಣೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದಿನ ವಾರ PM ಕಿಸಾನ್ ಯೋಜನೆ 17ನೇ ಕಂತನ್ನು ಬಿಡುಗಡೆ ಮಾಡಲು ಸಿದ್ಧರಾಗಿದ್ದಾರೆ. ಮುಂಬರುವ ಕಂತು ಜೂನ್ 18 ಮಂಗಳವಾರದಂದು ರೈತರ ಖಾತೆಗೆ ಜಮಾ ಆಗಲಿದೆ. ಸೊ ನಿಮಗೆ ಇಲ್ಲಿ ಕ್ಲಿಯರ್ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಸೊ ಈಗ ಏನಾದರೆ ಮುಂದೆ ಬರೋ ಅಂದರೆ ನಾಳೆ ಸೋಮವಾರ ಆಮೇಲೆ ಮಂಗಳವಾರ, ಸೊ ಕೇವಲ 2 ದಿವಸದಲ್ಲಿ ನಿಮ್ಮ ಖಾತೆಗೆ ಅಮೌಂಟ್ ಏನಾದರೂ ಜಮಾ ಆಗುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ PM ಕಿಸಾನ್ ಯೋಜನೆ ಏನಿದೆ ಅದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಆದರೆ ನಿಮಗೆ ಜಮಾ ಆಗಲಿಲ್ಲ ಅಂದರೆ ನೀವು ಎಲಿಜಿಬಿಲಿಟಿ ಇದ್ದೀರಾ ಇಲ್ವಾ, ಅಥವಾ ನೀವು ನಿಮ್ಮ ಜಿಲ್ಲೆಯಲ್ಲಿ ಯಾರೆಲ್ಲ ಇದ್ದೀರಾ ಸೊ ಅದನ್ನು ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಕೋಬೇಕು. ಅದಕ್ಕೆ ನೀವು ಮಾಡಬೇಕಾಗಿದ್ದು ಇಷ್ಟೇ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ನೀವು ನೋಡಿದರೆ ಸಾಕು. ನಿಮಗೆ ಯಾವ ರೀತಿ ಚೆಕ್ ಮಾಡಬೇಕು ಅಂದರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟೇ ಆಗಿತ್ತು. ಮತ್ತು ಈ ಮಾಹಿತಿ ಹೇಗೆ ಅನಿಸುತ್ತೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತೇನಾದರೂ ನಿಮಗೆ ಮಾಹಿತಿ ಬೇಕಾದರೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಯಾರು ಜಾಸ್ತಿ ಕಮೆಂಟ್ಸ್ ಮಾಡ್ತೀರೋ ನಾನು ನೆಕ್ಸ್ಟ್ ವಿಡಿಯೋ ಅದೇ ರಿಲೇಟೆಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.